ನಮಗೆ ನಮ್ಮ ಕೋಣ ಸಿನಿಮಾ ನೋಡೋದಕ್ಕೆ ಸಿಗ್ತಾ ಇದೆ. ಆಸ್ ಅನ್ ಅಂದ್ರೆ ಸಿನಿಮಾ ಲವರ್ ಆಗಿ ನನ್ಗೆ ಅದು ತುಂಬಾ ಒಳ್ಳೆ ವಿಷಯ, ನನಗೆ ತುಂಬಾ ಇಷ್ಟದ ವಿಷಯ. ಸೊ ನಮ್ಮ ಕೋಣ ಸಿನಿಮಾನ ಈ ಕನ್ನಡ ರಾಜ್ಯೋತ್ಸವಕ್ಕೆ ಯಾವುದೇ ಕಾರಣಕ್ಕೂ ನೋಡೋದನ್ನ ಮರಿಬೇಡಿ. ಅಂಡ್ ನೀವು ನೋಡ್ತಾ ನೋಡ್ತಾ ಅದನ್ನ ತುಂಬಾ ಇನ್ನೂ ಜಾಸ್ತಿ ಪ್ರೀತಿಸ್ತೀರಾ. ಯಾಕೆ ಅಂತಂದ್ರೆ ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡ್ತಾರೆ, ಏನ್ ಮಾಡಿರ್ತಾರೆ ಬಿಡು, ಈ ತರದ ಒಪಿನಿಯನ್ ಒಂದಷ್ಟು ಜನಕ್ಕಿತ್ತು. ಅದಿವಾಗ ಬದಲಾಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಇವಾಗ ನಮ್ಮ ಬೇರೆಯವರ ರಿಯಾಕ್ಷನ್ಸ್ ಎಲ್ಲ ನೋಡಿದ್ಮೇಲೆ, ಯಾಕಂದ್ರೆ ನಾವೇ ಹೇಳ್ತಿದ್ದಾಗ ಎಷ್ಟು ಹೇಳಿದ್ರು ನಾವು ನಮ್ಮ ಮಗು ಮುದ್ದು ಅಂತ ನಾವು ಮಾಡ್ತಾನೆ ಇರ್ತೀವಿ. ಬಟ್ ಬೇರೆಯವ್ರು ಬಂದ್ಬಿಟ್ಟು ಇಲ್ಲ ನಿಮ್ ಮಗು ಕ್ಯೂಟ್ ಆಗಿದೆ, ನಿಮ್ ಮಗು ನಾಟಿ ಆಗಿದೆ, ನಿಮ್ ಮಗು ಆಯ್ತಾ ಇದೆ, ನಗ್ತಾ ಇದೆ, ಏನಾದ್ರೂ ಹೇಳ್ಬೇಕಾದ್ರೆ ನಮ್ಗೆ ತುಂಬಾ ಖುಷಿ ಕೊಡ್ತಾ ಇದೆ. ಐ ಆಮ್ ಓವರ್ವೆಲ್ಮ್ಡ್. ನಾನ್ ಸಿಕ್ಕಾಬಡೆ ಏನಂತಾರೆ ಒಂಥರ ಈ ಮಿಕ್ಸ್ಡ್ ಎಮೋಷನ್ಸ್ ಅಲ್ಲಿ ಇದ್ದೀನಿ ನಾನು ರೈಟ್ ನಾವು. ಯಾರಾದ್ರೂ ಇನ್ನು ಚೂರ್ ಕೆದಕಿದ್ರು ಹತ್ಬಿಡ್ತೀನಿ. ನಂಗೆ ಗೊತ್ತಿಲ್ಲ, ಅಂದ್ರೆ ಇಷ್ಟು ದಿವಸ ನಾನು ಯಾವಾಗ್ಲೂ ಸಿನಿಮಾ ಮಾಡ್ಬೇಕು ಕೆಲಸ ಫಾಸ್ಟ್ ಆಗಿ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ದೆ. ಬಟ್ ಕೆಲ್ಸನ ಬೇರೆಯವ್ರು ಇಷ್ಟಪಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಆಸ್ ಯೂಶುವಲ್ ನಾನು ಯಾವಾಗ್ಲೂ ನಮ್ ಕೆಲ್ಸನ ಮಾಡ್ಬೇಕಾದ್ರೆ ವಾವ್ ನಾನು 100% ಮಾಡ್ತೀನಿ 100% ಮಾಡ್ತೀನಿ ಅಂತ ಎಲ್ರಿಗೂ ಹೇಳ್ಕೊಂಡ್ಬರ್ತೀನಿ. ನನ್ ಸುತ್ತ ಇರೋರು ಹಂಗೆ ಕೆಲಸ ಮಾಡ್ಲಿ ಅಂತ ಅನ್ಕೊಳ್ತೀನಿ. ಬಟ್ ಐ ವುಡ್ ಲವ್ ಟು ಥ್ಯಾಂಕ್ ಈ ಸಮಯದಲ್ಲಿ ನಮ್ಮ ಕೋಮಲ್ ಸರ್, ನಮ್ಮ ಪ್ರೊಡ್ಯೂಸರ್ಸ್ ಆರ್ಕೆ ಸರ್. ಅವ್ರು ಇಲ್ಲ ಅಂತ ಅಂದಿದ್ರೆ ಈ ಒಂದು ಪ್ರಾಜೆಕ್ಟ್ ಎಲ್ಲಿವರೆಗೂ ಏನ್ ಹೋಗ್ತಿತ್ತು ಅಂತ ಮಾತ್ರ ನನಗೆ ಗೊತ್ತಿಲ್ಲ. ಬಿಕಾಸ್ ನಮ್ಮ ಆರ್ಕೆ ಸರ್ ಮತ್ತೆ ಕೋಮಲ್ ಸರ್ ಸಿಕ್ಕಾಬಡೆ ಸ್ಟ್ರಾಂಗ್ ಆಗಿ ಡೇರಿಂಗ್ ಆಗಿ ಇದ್ದಿದ್ರಿಂದ ಇವತ್ತು ಜನರ ಮುಂದೆ ತಗೊಂಡ್ ಬಂದು ನಾವು ನಮ್ ಸಿನಿಮಾ ನೋಡಿ ಅಂತ ಹೇಳೋ ಮಟ್ಟದಲ್ಲಿದ್ದೀವಿ.